लगेगी आग तो आएंगे घर के ही जद में। यहाँ पे सिर्फ हमारा मकान थोड़ी है। ಅಂದ್ರೆ ಬಡಾವಣೆಗೆ ಬೆಂಕಿ ಬಿದ್ರೆ ತುಂಬಾ ಮನೆಗಳು ಸುಟ್ಟು ಹೋಗುತ್ತೆ, ಇಲ್ಲಿ ಕೇವಲ ನಮ್ಮನೆ ಮಾತ್ರ ಇರೋದಲ್ವಲ್ಲ. ಜನಪ್ರಿಯ ಉರ್ದು ಕವಿ ರಾಹತ್ ಇಂದೋರಿ ಅವರ ಈ ಸಾಲುಗಳು ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಇತ್ತೀಚೆಗೆ ದೇಶದಲ್ಲಿ ನಡೀತಾ ಇರುವ ದ್ವೇಷ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಸಾಲುಗಳು ಆಗಾಗ ಉಲ್ಲೇಖ ಆಗತ್ತೆ. ದೇಶದ ಸಂಸತ್ತಿನಲ್ಲೂ ಪ್ರತಿಧ್ವನಿಸಿದೆ ಈ ಸಾಲುಗಳು. ಈಗ ಮತ್ತೊಮ್ಮೆ ಈ ಸಾಲುಗಳು ಚರ್ಚೆಗೆ ಬಂದಿದೆ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋನಲ್ಲಿ ಆಗಿರುವ ಬೆಳವಣಿಗೆ ಇದಕ್ಕೆ ಕಾರಣ. ಜೂನ್ 19ನೇ ತಾರೀಕು ಲಕ್ನೋದ ಅಕ್ಬರ್ ನಗರದಲ್ಲಿ ಬೃಹತ್ ತೆರವು ಕಾರ್ಯಾಚರಣೆಯಲ್ಲಿ ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರ 1169 ಮನೆಗಳು ಮತ್ತು 101 ವಾಣಿಜ್ಯ ಸಂಸ್ಥೆಗಳು ಸೇರಿದಂತೆ ಸುಮಾರು 1800 ಕಟ್ಟಡಗಳನ್ನು ನೆಲಸಮಗೊಳಿಸಿದೆ. ಬಿಜೆಪಿ ಸರ್ಕಾರ ಈ ಪ್ರದೇಶವನ್ನ ಕುಕ್ರೈಲ್ ರಿವರ್ ಫ್ರಂಟ್ ಆಗಿ ಅಭಿವೃದ್ಧಿಪಡಿಸೋಕೆ ಯೋಜಿಸಿದೆ. ಇದನ್ನ ಪರಿಹಾರ ಪ್ರವಾಸೋದ್ಯಮ ಕೇಂದ್ರವಾಗಿ ಪರಿವರ್ತಿಸುವ ಯೋಜನೆ ಇದು. ಹೀಗೆ ಜೂನ್ 19ನೇ ತಾರೀಕು ನೆಲಸಮಗೊಂಡ ಹೆಚ್ಚಿನ ಮನೆಗಳು ಮುಸಲ್ಮಾನರದ್ದಾಗಿತ್ತು. ಈ ಧ್ವಂಸ ಕಾರ್ಯಾಚರಣೆಗೆ ಯಾರಿಂದಲೂ ಯಾವುದೇ ವಿರೋಧ ವ್ಯಕ್ತವಾಗಲಿಲ್ಲ. ಬದಲಿಗೆ ಬಲಪಂಥೀಯರಲ್ಲಿ ಸಂಭ್ರಮವೇ ಕಂಡು ಬಂದಿತ್ತು. ಆದ್ರೆ ಕಾಲ ಎಲ್ಲರ ಕಾಲೆಳೆಯುತ್ತೆ. ಹಾಗೆ ಅಕ್ಬರ್ ನಗರ ನೆಲಸಮಗೊಳಿಸಿದ ಆದಿತ್ಯನಾಥ್ ಅವರ ಬುಲ್ಡೋಜರ್ ಅಲ್ಲೇ ನಿಲ್ಲಿಲ್ಲ. ಅಲ್ಲಿಂದ ಮುಂದೆ ಬಂದು ಈಗ ಇನ್ನೂ 2 ಬಡಾವಣೆಗಳನ್ನ ನೆಲಸಮ ಮಾಡ್ತಾ ಇದೆ. ಲಕ್ನೋದ ಪಂತನಗರ ಮತ್ತು ರಹೀಂ ನಗರಕ್ಕೂ ಬುಲ್ಡೋಜರ್ ತಲುಪಿದೆ. ಅಧಿಕಾರಿಗಳು ಸರ್ವೆ ನಡೆಸಿ ಮನೆಗಳಿಗೆ ಕೆಂಪು ನಿಶಾನೆ ಹಾಕ್ತಿದ್ದಾರೆ. ಅಲ್ಲಿನ ಜನ ಇದರಿಂದಾಗಿ ಭಯಕ್ಕೆ ಬಿದ್ದಿದ್ದಾರೆ. ವರ್ಷಗಳ ಪರಿಶ್ರಮದಿಂದ ನಿರ್ಮಿಸಿದ ಮನೆಗಳು ಸರ್ವನಾಶವಾಗುವ ಭೀತಿಯಲ್ಲಿದ್ದಾರೆ. ನಾವೆಲ್ಲಿಗೆ ಹೋಗೋದು ಅನ್ನೋ ಪ್ರಶ್ನೆಯನ್ನ ಆತಂಕದಿಂದ ಹತಾಶೆಯಿಂದ ಕೇಳ್ತಿದ್ದಾರೆ. ಇಲ್ಲಿನ ಹಲವು ನಿವಾಸಿಗಳು ಬಿಜೆಪಿ ಹಾಗೂ ಆದಿತ್ಯನಾಥ್ ಅವರ ಬೆಂಬಲಿಗರು. ಆದ್ರೆ ನಮಗೂ ಈ ಗತಿ ಬಂತಲ್ಲ ಅನ್ನೋ ಚಿಂತೆ ಅವರದ್ದು. ಮಾಧ್ಯಮಗಳ ಜೊತೆ ಮಾತನಾಡಿದ ಹಲವರು ತಮ್ಮ ಚಿಂತೆಯನ್ನ ಮತ್ತು ದುಃಖವನ್ನ ವ್ಯಕ್ತಪಡಿಸಿ ಕಣ್ಣೀರಿಟ್ಟಿದ್ದಾರೆ. ತಲೆಯ ಮೇಲಿನ ಛಾವಣಿನೇ ದಿಢೀರನೆ ಇಲ್ಲವಾಗುವಾಗ ಈ ರೀತಿ ಕಣ್ಣಿಡೋದು ಸಹಜ. ಜನರು ಇಡೀ ಜೀವನ ಕಷ್ಟಪಟ್ಟು ನಿರ್ಮಿಸುವ ಪುಟ್ಟ ಮನೆ, ಅದನ್ನ ಒಡೆದು ಹಾಕೋಕೆ ಸರ್ಕಾರಗಳಿಗೆ ನಿಮಿಷಗಳು ಸಾಕು. ವರ್ಷಗಳಿಂದ ತೆರಿಗೆ ಹಣ ಕಟ್ತಾ ಬಂದಿರುವ ಮನೆಯನ್ನ ಇಲ್ಲವಾಗಿಸಿ ಸ್ಪಷ್ಟ ಸ್ಥಳಾಂತರ ಯೋಜನೆ ಇಲ್ಲದೇನೆ ಬೀದಿಗೆ ಹಾಕಿ ಬಿಡೋದು ಮುಂದುವರೆದಿದೆ. ಕುಕ್ರೈಲ್ ನದಿಯ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ತಮ್ಮ ಮನೆಗಳು, ಅಂಗಡಿಗಳು ಮತ್ತು ಫ್ಲಾಟ್ಗಳನ್ನ ಕುಕ್ರೈಲ್ ರಿವರ್ ಫ್ರಂಟ್ ಸ್ಕೀಮ್ ಅಡಿಯಲ್ಲಿ ಕೆಡವೋಕೆ ಗುರುತಿಸಲಾಗಿದೆ ಅಂತ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದ ರಹೀಂ ನಗರ ಮತ್ತು ಪಂತನಗರದ ಜನ ತಮ್ಮ ಸಂಕಷ್ಟವನ್ನ ತೋಡ್ಕೊಂಡಿದ್ದಾರೆ. ಈಗ ಕೆಡವೋದಿದ್ರೆ ಮೊದಲು ಮನೆ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿದ್ಯಾಕೆ ಅಂತ ಅಲ್ಲಿನ ನಿವಾಸಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಅವರು ವರ್ಷಗಳಿಂದ ಮನೆ ತೆರಿಗೆ, ವಿದ್ಯುತ್ ಮತ್ತು ನೀರಿನ ಬಿಲ್ಲನ್ನ ಪಾವತಿ ಮಾಡ್ತಿದ್ದಾರೆ. ನಮ್ಮ ಈ ಎಲ್ಲ ತೆರಿಗೆ, ವಿದ್ಯುತ್ ಮತ್ತು ನೀರಿನ ಹಣವನ್ನು ಅವರು ಹಿಂತಿರುಗಿಸ್ಲಿ ಅಂತ ಅವರು ಕೇಳ್ತಿದ್ದಾರೆ. ಸ್ಪಷ್ಟವಾದ ಸ್ಥಳಾಂತರ ಯೋಜನೆ ಇಲ್ಲದೆ ಹೀಗೆ ಬೀದಿಗೆ ಹಾಕೋದನ್ನ ಈ ಜನ ವಿರೋಧಿಸ್ತಾ ಇದ್ದಾರೆ. ಪರಿಹಾರವಿಲ್ಲದೆ ಮನೆಗಳನ್ನ ನೆಲಸಮಗೊಳಿಸೋದಾದ್ರೆ ನಮ್ಮನ್ನ ಮನೆಯೊಳಗೆ ಬಂದ್ ಮಾಡಿ ಗುಂಡಿಕ್ಕಿ ಕೊಂದು ಹಾಕೋದು ಒಳ್ಳೇದು ಅಂತ ನಿವಾಸಿಯೊಬ್ಬರು ಹೇಳ್ಕೊಂಡಿದ್ದಾರೆ. ಮದುವೆ ಆಗದ, ಮಕ್ಕಳಿಲ್ಲದವರಿಗೆ ನಮ್ಮ ಸಂಕಷ್ಟ ಏನು ಗೊತ್ತು ಅಂತ ಕೆಲವರು ಕೇಳಿದ್ದಾರೆ. ಜನರ ಮನೆಗಳನ್ನ ನೆಲಸಮಗೊಳಿಸಿ ಯಾವ ಅಭಿವೃದ್ಧಿ ಇದು ಅನ್ನೋ ಪ್ರಶ್ನೆಯನ್ನು ನಿವಾಸಿಗರು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಮತ್ತು ಆದಿತ್ಯನಾಥ್ ಅವರಂತಹ ನಾಯಕರ ನೇತೃತ್ವದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಇದು ಹಿಂದೂಗಳ ವಿಜಯ ಅಂತ ನಂಬಿದ ಆರಂಭಿಕ ಉತ್ಸಾಹವನ್ನ ಅಲ್ಲಿನ ಮಹಿಳೆಯೊಬ್ಬರು ನೆನಪಿಸಿಕೊಂಡಿದ್ದಾರೆ. ಈಗ ತಾವು ಬೆಂಬಲಿಸಿದ ಸರ್ಕಾರವೇ ತಮ್ಮ ಮನೆಗಳನ್ನ ಕೆಡವೋಕೆ ಗುರುತಿಸಿರೋದು ದ್ರೋಹ ಅಂತ ಅವರು ಭಾವಿಸ್ತಾ ಇದ್ದಾರೆ. ನನ್ನ ಮನೆಯ ನೋಂದಾವಣಿ 1980ರಲ್ಲಿ ಪೂರ್ಣಗೊಳ್ತು. ಕಳೆದ 44 ವರ್ಷಗಳಿಂದ ನಾವು ನಮ್ಮ ಭೂಮಿಯಲ್ಲಿ ಶಾಂತಿಯುತವಾಗಿ ವಾಸ ಮಾಡ್ತಿದ್ದೀವಿ. ಇದ್ದಕ್ಕಿದ್ದಂತೆ ಅಧಿಕಾರಿಗಳು ನಮ್ಮ ಮನೆಗಳನ್ನ ಕೆಂಪು ಬಣ್ಣದಲ್ಲಿ ಗುರುತಿಸುತ್ತಾರೆ. ನಮ್ಮನೆ ಕುಕ್ರೈಲ್ ನದಿಯ ಪ್ರವಾಹ ಪ್ರದೇಶದ ಹಸಿರು ಬೆಲ್ಟ್ ನಲ್ಲಿದೆ ಅಂತ ಹೇಳ್ಕೊಳ್ತಾರೆ. ನನ್ನ ಕುಟುಂಬ ತೀವ್ರ ಒತ್ತಡದಲ್ಲಿದೆ. ನನ್ನ ಹೆಂಡತಿ 24 ಗಂಟೆಗಳಿಂದ ಊಟ ಮಾಡಿಲ್ಲ. ಅವಳಿಗೆ ಏನಾದ್ರೂ ಆದ್ರೆ ಯಾರು ಹೊಣೆಗಾರರಾಗ್ತಾರೆ? ಪಂತನಗರದ ನಿವಾಸಿ ರಾಕೇಶ್ ಮಣಿ ಪಾಂಡೆ ಈ ರೀತಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನನ್ನ ಮನೆಯ ನಿರ್ಮಾಣಕ್ಕಾಗಿ ನಾನು ಸಾಲ ತೆಗೆದುಕೊಂಡಿದ್ದೇನೆ ಮತ್ತು ನನ್ನ ನೋಂದಣಿಯನ್ನ 1999ರಲ್ಲೇ ಪೂರ್ಣಗೊಳಿಸಲಾಗಿತ್ತು. ಇದು ಹೇಗೆ ಅಕ್ರಮ ಆಗತ್ತೆ? ನನ್ನ ಕುಟುಂಬ ಕೂಡ ತೀವ್ರ ಒತ್ತಡದಲ್ಲಿದೆ. ಪಂತನಗರ ಕಾಲೋನಿ 1200 ಮನೆಗಳು ಮತ್ತು 7 ಬಹುಮಹಡಿ ಸಂಕೀರ್ಣಗಳನ್ನು ಒಳಗೊಂಡಿದೆ. ಎಲ್ಲವೂ ಸರಿಯಾದ ನೋಂದಣಿ ಹೊಂದಿದೆ ಅಂತ ಸಂಜಯ್ ಸಾಗರ್ ಅನ್ನೋರು ಹೇಳ್ತಿದ್ದಾರೆ. ಈ ಮನೆಗಳು ಸಂರಕ್ಷಿತ ಭೂಮಿಯಲ್ಲಿದ್ರೆ ಈ ಮನೆಗಳ ನಿರ್ಮಾಣ ಹಂತದಲ್ಲಿ ಪ್ರಾಧಿಕಾರ ಯಾಕೆ ಮೌನ ವಹಿಸಿತ್ತು ಅನ್ನೋ ಅವರ ಪ್ರಶ್ನೆಗೆ ಯಾವುದೇ ಅಧಿಕಾರಿಗಳು ತೃಪ್ತಿಕರ ಉತ್ತರವನ್ನ ಕೊಟ್ಟಿಲ್ಲ. ಈ ವಸಾಹತುಗಳ ಯಾವುದೇ ನಕ್ಷೆ ಅಥವಾ ಲೇಔಟ್ಗಳನ್ನ ಅಧಿಕೃತವಾಗಿ ಅಂಗೀಕರಿಸಲಾಗಿಲ್ಲ ಅಂತ ಎಲ್ಡಿಎ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಈ ಕೆಂಪು ಗುರುತುಗಳು ಕುಕ್ರೈಲ್ ನದಿಯ ಪ್ರವಾಹ ಪ್ರದೇಶದ ಮಿತಿಗಳನ್ನ ನಿರೂಪಿಸುತ್ತೆ. ಮುಂದಿನ ಕ್ರಮ ಕೈಗೊಳ್ಳುವ ಮೊದಲು ನೀರಾವರಿ ಇಲಾಖೆಯಿಂದ ವರದಿಗಾಗಿ ಎಲ್ಡಿಎ ಕಾಯ್ತಿದೆ ಅಂತ ಅಧಿಕಾರಿ ಹೇಳಿದ್ದಾರೆ. ಆದರೆ ಯಾವುದೇ ಎಲ್ಡಿಎ ಅಧಿಕಾರಿಗಳು ಅಧಿಕೃತ ಹೇಳಿಕೆ ನೀಡೋಕೆ ಸಿದ್ಧರಿಲ್ಲ. ಇನ್ನೊಬ್ಬರ ಮನೆ ನೆಲಸಮ ಆಗುವಾಗ ನಮ್ದು ಬುಲ್ಡೋಜರ್ ರಾಜ್, ನಮ್ಮ ಸಿಎಂ ಬುಲ್ಡೋಜರ್ ಬಾಬಾ ಅಂತ ಕೊಚ್ಕೊಳ್ಳೋದು ಸುಲಭ. ಆದ್ರೆ
ನಿನ್ನೆ ಅವರ ಮನೆಗೆ ಬಂದ ಅದೇ ಬುಲ್ಡೋಸರ್ ಇವತ್ತು ತಮ್ಮನೆ ಬಾಗಿಲಿಗೂ ಬರುತ್ತೆ ಅನ್ನೋ ಕಟು ಸತ್ಯ ಈಗ ಪಂತ್ ನಗರ ಹಾಗೂ ರಹೀಂ ನಗರದ ನಿವಾಸಿಗಳಿಗೆ, ಅದರಲ್ಲೂ ಬಿಜೆಪಿ ಬೆಂಬಲಿಗರಿಗೆ ಗೊತ್ತಾಗಿದೆ. ಆದ್ರೆ ಕಾಲ ಮಿಂಚಿ ಹೋಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.